ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ಶನಿವಾರದ ಲಾಗ್ ಆಗಿರುತ್ತೆ. ಬ್ರೇಕ್ಫಾಸ್ಟ್ ಎಲ್ಲ ಮುಗೀತು, ಹಾಗೆಯೇ ಪೂಜೆ ಕೂಡ ಮುಗೀತು. ಸೊ ಸ್ವಲ್ಪ ದಿನ ಆಗಿತ್ತು, ಅಂದರೆ ಒಂದು ವೀಕ್ ಜಾಸ್ತಿನೇ ಆಗೋಯಿತು ಬುಕ್ಕನ್ನು ಓದಿದ್ದೀನಿ, ರಾಮಾಯಣ ಮಹಾಭಾರತವನ್ನು. ಅದಕ್ಕೆ ಇವತ್ತು ಶನಿವಾರ ಆಗಿರೋದ್ರಿಂದ ಸ್ವಲ್ಪ ಹೊತ್ತು ರಾಮಾಯಣ ಓದೋಣ ಅಂತ ಓದ್ತಾ ಇದ್ದೀನಿ. ಕಾಶಿ ಜಾಸ್ತಿ ಏನು ಹಠ ಮಾಡ್ತಾ ಇಲ್ಲ, ಅವಳು ಹಾಗೆಯೇ ಆಟ ಆಡ್ತಾ ಇದ್ದಾಳೆ ಅವಳ ಪಾಡಿಗಳು. ಸೊ ನಾನು ಯಾವಾಗಲೂ ಅಷ್ಟೇ, ಕಾಶ್ವಿ ಈ ಥರ ಆಟ ಆಡ್ತಿದ್ದಾಗ ಇಲ್ಲ ಅಂದರೆ ಮಲ್ಕೊಂಡಿದ್ದಾಗ ಬೇಗ ಬೇಗ ಕೆಲಸಗಳನ್ನು ಮಾಡ್ಕೊಂಡ್ಬಿಡ್ತೀನಿ, ಎಷ್ಟಾಗುತ್ತೆ ಅಷ್ಟು. ಯಾಕಂದರೆ ಮಕ್ಕಳು ಮೂಡಿ ಯಾವಾಗಲೂ ಇದೇ ಥರ ಇರಲ್ಲ ಅಲ್ವಾ. ಸೊ ನೆಕ್ಸ್ಟು ಕಾಶ್ವಿ ಹುಟ್ಟಿದಾಗ ಪಾದದ ಹೆಜ್ಜೆಯ ಗುರುತು ಮತ್ತು ಕೈ ಬೆರಳಿಂದ ಇದನ್ನು ತೊಗೊಂಡಿದ್ದಾಗಿತ್ತು. ಸೊ ಅದಕ್ಕೆ ಇವಾಗ 2 ವರ್ಷ ಆಗೋಯ್ತಲ್ವ, ಇನ್ನೊಂದು ಸಲ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಈ ಥರ ಪೇಂಟನ್ನು ಮಿಕ್ಸ್ ಮಾಡಿಬಿಟ್ಟು ಪಾದದ ಹೆಜ್ಜೆ ಗುರುತು ಮತ್ತು ಕೈದು ಅಂದರೆ ಪಾಮ್ ಇರುತ್ತಲ್ವ ಅದನ್ನು ಪ್ರಿಂಟ್ ತೊಗೊಳ್ಳೋಣ ಅಂತ ಅವಳನ್ನು ಕೂರಿಸ್ಕೊಂಡು ಇವಾಗ ಇದನ್ನು ಮಾಡ್ತಾ ಇದ್ದೀನಿ. ಅಚ್ಚನ್ನು ತೊಗೋತಾ ಇದ್ದೀನಿ ಪಾದದ್ದು ಮತ್ತು ಕೈದು. ನಿಜವಾಗೂ ನನಗೆ ಇದನ್ನು ಮಾಡಿಸ್ಬೇಕಂದ್ರೆ ಹರಸಾಹಸನೇ ಮಾಡಬೇಕಾಯ್ತು. ಯಾಕಂದರೆ ಮಕ್ಕಳು ಗೊತ್ತೇ ಇದೆಯಲ್ವಾ, ಒಂದು ಮಾಡಂದರೆ ಇನ್ನೊಂದು ಮಾಡ್ತಾರೆ. ಬಟ್ ಅಂತೂ ಇಂತೂ ಹೇಗೋ ಮಾಡಿ ಕೈ ಬೆರಳಿನ ಅಂದರೆ ಪಾಮಿಂದ ಇದನ್ನು ತೊಗೊಂಡೆ, ಅಚ್ಚನ್ನು ತೊಗೊಂಡೆ. ನೋಡಿ ಚೆನ್ನಾಗಿ ಬಂತು, ಬಟ್ ಆದರೂ ಪರವಾಗಿಲ್ಲ. ನಾನು ನಿಮಗೆ ತೋರಿಸ್ತೀನಿ ನೋಡಿ ಇವಾಗ ಯಾವ ಥರ ಬಂತು ಅಂತ ಅಂದ್ಬಿಟ್ಟು. ಸೊ ಚೆನ್ನಾಗಿ ಬಂತು, ಪರವಾಗಿಲ್ಲ. ನಾನು ಹೇಗೂ ಬರುತ್ತೆ ಅಂದ್ಕೊಂಡಿದ್ದೆ. ನಾನು ನನ್ನ ಹಸ್ಬೆಂಡ್ ಅವತ್ತೊಂದು ಸಲ ಟ್ರೈ ಮಾಡಿದ್ವಿ, ಬಟ್ ಅವತ್ತು ಕರೆಕ್ಟಾಗಿ ಬಂದಿಲ್ಲ. ಇವತ್ತು ನೋಡಿ ಪರವಾಗಿಲ್ಲ ಅಲ್ವಾ. ಸೊ ಒಂದು ರೇಂಜ್ಗೆ ಕರೆಕ್ಟಾಗಿ ಬಂದಿದೆ. ಹಾಗೆಯೇ ಸ್ವಲ್ಪ ಎಡಿಟಿಂಗ್ ಎಲ್ಲ ಮಾಡೋದಿತ್ತು, ಅದನ್ನು ಮಾಡ್ತಾ ಇದ್ದೀನಿ. ಕಾಶ್ವಿ ನಾನು ಎಡಿಟಿಂಗ್ ಮಾಡಬೇಕಾದ್ರೆ ಲ್ಯಾಪ್ಟಾಪನ್ನು ಮುಟ್ಟಿ ಅದಕ್ಕೆ ಲೈಟ್ ಬರುತ್ತಲ್ವ, ಸೊ ಅದೆಲ್ಲ ಹೋಗಿಬಿಟ್ಟಿದೆ. ಇವಾಗ ಒಂದು ಸಲ ಮತ್ತೆ ಸರ್ವಿಸ್ಗೆ ಕೊಡಬೇಕು ಲ್ಯಾಪ್ಟಾಪನ್ನು. ಸೊ ಮನೆ ಪಕ್ಕದಲ್ಲಿ ಚರಂಡಿ ಇರೋದ್ರಿಂದ ಗಾಳಿ ಬಂದಾಗ ಆವಾಗವಾಗ ಸ್ವಲ್ಪ ಬ್ಯಾಡ್ ಸ್ಮೆಲ್ ಬರ್ತಾ ಇರುತ್ತೆ. ಹಾಗಾಗಿ ರೂಮ್ ಪ್ರೆಷರ್ನ ತೊಗೊಂಡು ಸ್ಪ್ರೇ ಮಾಡ್ತಾ ಇದ್ದೀನಿ. ನಾವು ಮನೆ ಒಳಗಡೆ ಎಷ್ಟೇ ಕ್ಲೀನಾಗಿ ಒಳ್ಳೆ ಗುಡ್ ಸ್ಮೆಲ್ ಬರೋ ಇಟ್ಕೊಂಡ್ರೂ ಕೂಡ ಹಾಗಾಗುತ್ತೆ. ಇಲ್ಲಿ ನೋಡಿ ಕಾಶ್ವಿ ಕ್ಯಾಮ್ರಾ ಕಿತ್ತಿಟ್ಬಿಟ್ಟಿದ್ದಾಳೆ, ಸೊ ಅದನ್ನು ಹಾಕ್ತಾ ಇದ್ದೀನಿ. ನೆಕ್ಸ್ಟ್ ಇವಾಗ ಅನ್ನಕ್ಕೆ ಇಡಬೇಕು. ನೆಕ್ಸ್ಟು ಒಂದು ದೊಡ್ಡದಾದ ಹಲಸಿನಕಾಯಿನ ತಂದಿದ್ರು ನನ್ನ ಹಸ್ಬೆಂಡು, ಅಂದರೆ ಅವ್ರ ಆಫೀಸ್ನವರು ಫ್ರೆಂಡ್ ಕೊಟ್ಟಿದ್ರಂತೆ. ಸೊ ತುಂಬ ದೊಡ್ಡದಾಗಿದೆ. ಇದು ಕ್ಯಾಮ್ರಾದಲ್ಲಿ ಅಷ್ಟು ದೊಡ್ಡದಾಗಿ ಕಾಣಿಸ್ತಿಲ್ಲ ಅನ್ಕೋತೀನಿ, ಬಟ್ ತುಂಬ ದೊಡ್ಡದಾಗಿದೆ. ಹೀಗೆ ಕಟ್ ಮಾಡೋಕ್ಕೆ ತುಂಬ ಕಷ್ಟ. ಸೊ ಇಲ್ಲಿ ನೋಡಿ ನಾನು ಇವಾಗ ಕಟ್ ಮಾಡ್ತಾ ಇದ್ದೀನಿ. ತುಂಬ ಹೊತ್ತಿಂದ ಟ್ರೈ ಮಾಡ್ತಾ ಇರೋದು, ಅದು ತುಂಬ ಎನರ್ಜಿ ಬೇಕು ಅದನ್ನು ಎಳೆಯೋಕ್ಕೆ. ಸೊ ನನ್ನ ಹಸ್ಬೆಂಡ್ ನಾನು ಇಬ್ಬರು ಸೇರಿ ಆಮೇಲೆ ಮತ್ತೆ ಕಟ್ ಮಾಡಿದ್ವಿ ಹಲಸಿನ ಹಣ್ಣನ್ನು. ಬಟ್ ತುಂಬ ಚೆನ್ನಾಗಿದೆ, ಇದು ತುಂಬ ಸ್ವೀಟಾಗಿರುವಂಥ ಹಲಸಿನ ಹಣ್ಣು. ತಂದು 4-5 ದಿನ ಆಯಿತು, ಬಟ್ ಸ್ವಲ್ಪ ಹಣ್ಣಾಗಿರಲಿಲ್ಲ. ಇವಾಗ ಕರೆಕ್ಟಾಗಿ ಹಣ್ಣಾಗಿದೆ ನೋಡಿ, ಇಷ್ಟು ದೊಡ್ಡದಾಗಿದೆ. ಇದು ಕ್ಯಾಮ್ರಾದಲ್ಲಿ ಅಷ್ಟು ಕರೆಕ್ಟಾಗಿ ಕಾಣಿಸ್ತಿಲ್ಲ, ನನಗೂ ಕೂಡ ಅಷ್ಟೇ ಸ್ವಲ್ಪ ಚಿಕ್ಕದಾಗಿ ಕಾಣಿಸ್ತಾ ಇದೆ. ಬಟ್ ತುಂಬ ದೊಡ್ಡದಾಗಿದೆ ಹಣ್ಣು ಮಾತ್ರ, ಮತ್ತು ತುಂಬ ಸ್ವೀಟಾಗಿದೆ. ಅದು ಇದರ ಹಣ್ಣು ಅಂತಾರಲ್ವ, ಅಂದರೆ ಒಂಥರ ಗಂಜಿ ಥರ ಇರುತ್ತಲ್ವ, ಆ ಥರ ಹಣ್ಣಲ್ಲ ಇದು, ಬೇರೆ ಥರ ಸ್ವಲ್ಪ ಇದು ಅಂತಾರೆ ನೋಡಿ, ಚಕ್ಕೆ ಹಣ್ಣೇನೋ ಅಂತಾರಲ್ವ, ಸೊ ಆ ಥರದ್ದು. ಬಟ್ ತುಂಬ ಚೆನ್ನಾಗಿದೆ. ಕಾಶ್ವಿ ಕೂಡ ಹಲಸಿನ ಹಣ್ಣನ್ನು ತಿನ್ನಲ್ಲ, ಫಸ್ಟ್ ಟೈಮು ಈ ಥರ ಚೆನ್ನಾಗಿ ಅವಳು ಕೂತ್ಕೊಂಡು ಹಲಸಿನ ಹಣ್ಣನ್ನು ತಿಂತಾ ಇರೋದು. ಇಬ್ಬರು ಸೇರಿ ಸುಮಾರು ಹಲಸಿನ ಹಣ್ಣನ್ನು ತಿಂದ್ವಿ. ಈಗ ಇವತ್ತು ಬಾಯ್ಲ್ಡ್ ರೈಸ್ ಮಾಡಿಲ್ಲ, ವೈಟ್ ರೈಸೇ ಮಾಡಿದ್ದೆ, ರೆಡಿಯಾಗಿದೆ. ಹಾಗೆಯೇ ಇದು ಬಂದುಬಿಟ್ಟು ಪಾಲಕ್ ದಾಲ್. ನಾನು ಬೆಳಗ್ಗೆನೇ ಮಾಡಿಬಿಟ್ಟಿದ್ದೆ ದೋಸೆ ಜೊತೆಗೆ, ಮತ್ತು ಯಾರು ಆಮೇಲೆ ಎರಡೆರಡು ಮಾಡೋರು ಅಂತ ಅಂದ್ಬಿಟ್ಟು ಕೆಲವೊಂದು ಸಲ ಬೇಜಾರಾಗಿರುತ್ತಲ್ವ, ಕೆಲಸ ಮಾಡೋಕ್ಕಿನಿ ಯಾರು ಮಾಡೋರು ಅನಿಸುತ್ತೆ. ಹಾಗಾಗಿ ನೆಕ್ಸ್ಟ್ ಇದು ಸಬ್ಬಸ್ಸಿಗೆ ಸೊಪ್ಪಿನ ಪಲ್ಯ. ನೆಕ್ಸ್ಟು ಸ್ವಲ್ಪ ವಾರ್ಡ್ರೋಬನ್ನು ನೀಟಾಗಿ ಕ್ಲೀನ್ ಮಾಡೋಣ ಅಂದ್ಕೊಂಡೆ. ಇದು ಸ್ವಲ್ಪ ನೀಟಾಗೇ ಇದೆ, ಬಟ್ ಸ್ವಲ್ಪ ಮೆಸ್ಸಿಯಾಗಿ ಕಾಣ್ತಿದೆ. ಬಟ್ ಅಷ್ಟರಲ್ಲೇ ಕಾಶ್ವಿ ಬಂದುಬಿಟ್ಲು. ಅವಳು ಮಡ್ಚಿಟ್ಟಂಗು ಮತ್ತು ಕೆಳಗಿಂದು ರ್ಯಾಕ್ಸ್ ಇರುತ್ತಲ್ವ ಅಲ್ಲಿದೆಲ್ಲ ತೆಗಿತಾಳೆ. ಹಾಗಾಗಿ ಮತ್ತೆ ಕ್ಲೀನ್ ಮಾಡಲಿಲ್ಲ, ಅಲ್ಲಿಗೆ ಸ್ಟಾಪ್ ಮಾಡಿಬಿಟ್ಟೆ. ನೆಕ್ಸ್ಟ್ ನೋಡಿ ಇಲ್ಲಿ ಫ್ರೆಶ್ ಆಗಿರುವಂತಹ ನೇರಳೆ ಹಣ್ಣು, ಇವಾಗಲೇ ಜಸ್ಟ್ ಕಟ್ ಮಾಡ್ಕೊಂಡು ತಂದಿದ್ದು. ನಮ್ಮ ಪಕ್ಕದ ಮನೆ ಅಣ್ಣ ಅವರು ಕೆಲಸಕ್ಕೆ ಹೋಗೋ ಇದರಲ್ಲಿ ಜಾಗದಲ್ಲಿ ಸೈಟಲ್ಲಿ ಇದು ಮರ ಇತ್ತಂತೆ. ಸೊ ತುಂಬ ಕೆಳಗೆ ಇತ್ತು ಅಂತ ಹೇಳ್ತಿದ್ರು. ಸೊ ಅವರು ಇದನ್ನು ತೊಗೊಂಬಂದಿದ್ರು, ನಮಗೂ ಸ್ವಲ್ಪ ಕೊಟ್ಟಿದ್ರು. ಹಾಗೆಯೇ ಇಲ್ಲಿ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಫ್ರೆಶ್ ಆಗಿ ಕಾಣಿಸ್ತಿದೆ ಅಲ್ವಾ. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿತ್ತು. ಒಂದೊಂದು ಹಣ್ಣು ಸ್ವಲ್ಪ ಚೊಗ್ರಾಗಿ ಸ್ವಲ್ಪ ಹುಳಿಯಾಗಿರುತ್ತಲ್ವ, ಬಟ್ ಒಂದೊಂದು ಹಣ್ಣು ತುಂಬ ಸ್ವೀಟಾಗಿರುತ್ತೆ. ಬಟ್ ಇದು ಕೂಡ ಅಷ್ಟೇ, ತುಂಬ ಅಂದರೆ ತುಂಬ ಸ್ವೀಟಾಗಿತ್ತು, ತುಂಬ ಚೆನ್ನಾಗಿತ್ತು. ಇಷ್ಟೊಂದು ಹಣ್ಣನ್ನು ಅವರು ತೊಗೊಂಬಂದಿದ್ರು. ಸೊ ನಾನು ಕೂಡ ಸ್ವಲ್ಪ ವಿಡಿಯೋನ ಮಾಡಿಕೊಂಡೆ ನಿಮಗೆ ತೋರಿಸೋಣ ಅಂತ ಅಂದ್ಬಿಟ್ಟು. ನೆಕ್ಸ್ಟು ಕಾಶ್ವಿ ಮಲ್ಕೊಂಡ್ಲು. ಹಾಗಾಗಿ ಈ ಥರ ಬ್ಯಾಂಗಲ್ಸ್ ಇರೋ ಡಬ್ಬಗಳು ಮತ್ತು ಸರ ಹಾಕಿಡೋ ಡಬ್ಬಗಳು ಮತ್ತು ಇಯರಿಂಗ್ಸ್ ಹಾಕಿಡೋ ಡಬ್ಬಗಳನ್ನೆಲ್ಲ ನಾನು ಸ್ವಲ್ಪ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಸೊ ಎಲ್ಲವನ್ನು ಸಪ್ರೇಟ್ ಮಾಡ್ತಾ ಇದ್ದೀನಿ. ಎಲ್ಲವೂ ಕೂಡ ಮಿಕ್ಸ್ ಆಗಿತ್ತು, ಕರೆಕ್ಟಾಗಿ ಇಟ್ಟಿರಲಿಲ್ಲ. ಯಾಕಂದರೆ
ಟೈಮೇ ಸಿಗಲ್ಲ ಅಲ್ವಾ ಚಿಕ್ಕ ಮಕ್ಕಳಿದ್ದಾಗ. ಸೊ ಅವ್ರದ್ದೇ ಕೆಲಸಗಳಾಗ್ಬಿಡತ್ತೆ. ಹಾಗಾಗಿ ಇವತ್ತು ಸ್ವಲ್ಪ ಟೈಮ್ ಇತ್ತು. ಕಾಶ್ವಿ ಸುಮಾರು ಹೊತ್ತು ಮಲ್ಕೊಂಡು, ಅದಕ್ಕೇ ಮತ್ತು ಎಲ್ಲ ಬಳೆಗಳು, ಬೇಡದಿರೋ ಬಳೆ ಮತ್ತು ಬೇಕಾಗಿರೋ ಬಳೆಗಳನ್ನೆಲ್ಲ ಸಪ್ರೇಟ್ ಮಾಡಿದೆ. ನಾನು ನಿಮಗೆಲ್ಲವನ್ನು ತೋರಿಸಿಲ್ಲ, ಜಸ್ಟ್ ಸ್ವಲ್ಪ ಅಷ್ಟೇ ತೋರಿಸಿದ್ದೀನಿ. ಹಾಗೆಯೇ ಇದು ಇಯರಿಂಗ್ ಮತ್ತು ಸರದ ಬಾಕ್ಸನ್ನು ಕ್ಲೀನ್ ಮಾಡ್ತಾಯಿದ್ದೀನಿ. ಸುಮಾರು ಇಯರಿಂಗ್ಸ್ ಎಲ್ಲ ಮೊನ್ನೆ ಅಮ್ಮ ಮನೆಗೆ ಹೋದಾಗ ಅಲ್ಲೇ ಒಂದು ಬಾಕ್ಸನ್ನು ಇಟ್ಟು ಬಂದಿದ್ದೀನಿ. ಯಾಕಂದರೆ ಮದುವೆ ಬಂತಲ್ಲ ತಮ್ಮಂದು, ಅದೇ ಮತ್ತು ಬೇಕಾಗತ್ತೆ ಅಂತ ಅಂದ್ಬಿಟ್ಟು ಅಲ್ಲೇ ಮತ್ತು ಯಾರು ತೊಗೊಂಡೋಗೋರು ಮತ್ತೆ ಪದೇ ಪದೇ ಯಾರು ತೊಗೊಂಡು ಬರೋರು ಅಂತ ಅಂದ್ಬಿಟ್ಟು ಸ್ವಲ್ಪ ಇಯರಿಂಗ್ಸು ಮತ್ತು ಇದೆಲ್ಲ ಇರುತ್ತಲ್ವ ನೆಕ್ಲೆಸ್, ಚೌಕ, ಅದನ್ನೆಲ್ಲ ಅಲ್ಲೇ ಇಟ್ಟು ಬಂದಿದ್ದೀನಿ. ಸೊ ಇದು ಸ್ವಲ್ಪ ಎಲ್ಲವನ್ನು ಇವಾಗ ನೀಟಾಗಿ ಇಟ್ಕೊತಾ ಇದ್ದೀನಿ. ಯಾಕಂದರೆ ಕೆಲವೊಂದೆಲ್ಲ ಒಂದೊಂದೇ ಇರುತ್ತೆ, ನಮಗೆ ಗೊತ್ತೇ ಇರಲ್ಲ. ಎಷ್ಟೊಂದು ದಿನವಾದಮೇಲೆ ನೋಡಿದ್ಮೇಲೆ ಹಾಕೊಬೇಕಾದ್ರೆ ಗೊತ್ತಾಗುತ್ತೆ. ಒಂದೊಂದೇ ಇರುತ್ತೆ, ಇನ್ನೊಂದು ಜೋಡಿಯಾಗಿರುತ್ತೆ. ಹಾಗಾಗಿ ಒಂದ್ಸಲ ನೋಡ್ತಾ ಇದ್ದೀನಿ. ಇದು ನೋಡಿ ಒಂದೇ ಇದೆ, ಇದ್ರದ್ದು ಇನ್ನೊಂದೆಲ್ಲ ಇತ್ತು ಗೊತ್ತಿಲ್ಲ. ಇದು ಕೂಡ ಅಷ್ಟೇ, ಇದು ಒಂದೇ ಇದೆ. ಸೊ ಆ ಥರ ಹಾಗಾಗಿಬಿಡತ್ತೆ. ನೆಕ್ಸ್ಟು ಇದೆಲ್ಲ ಸರಗಳು. ಸೊ ಇದನ್ನು ಕೂಡ ಅಷ್ಟೇ ನೀಟಾಗಿ ಇಡ್ತಾ ಇದ್ದೀನಿ. ಸುಮಾರು ಸರ ನಾನು ಹೇಳಿದ್ನಲ್ವ, ಸೊ ಅಮ್ಮ ಮನೇಲಿ ಇಟ್ಟು ಬಂದಿದ್ದೀನಿ ಮೊನ್ನೆ ಹೋದಾಗ, ಎಂಗೇಜ್ಮೆಂಟ್ಗೆ ಹೋಗಿದ್ನಲ್ವ ಆವಾಗ. ಸೊ ಇದಿಷ್ಟೇ ಇಲ್ಲಿರೋದು. ಇದನ್ನೇ ಸ್ವಲ್ಪ ಸೆಗ್ರಿಗೇಟ್ ಮಾಡಿ ಚೆನ್ನಾಗಿ ನೀಟಾಗಿ ಇಡ್ತಾ ಇದ್ದೀನಿ. ಸೊ ಈ ಸರ ನೋಡಿ ತುಂಬ ಚೆನ್ನಾಗಿದೆ. ಇದು ನನ್ನ ತಂಗಿ ಕೊಟ್ಟಿದ್ದು. ನಾನು ಇದನ್ನು ತುಂಬ ಸಲ ಯೂಸ್ ಮಾಡಿದ್ದೀನಿ, ಎಲ್ಲದಕ್ಕೂ ಚೆನ್ನಾಗಿ ಕಾಣಿಸುತ್ತೆ, ಸ್ಯಾರಿಗೆ ಮತ್ತು ಡ್ರೆಸ್ಸಿಗೆಲ್ಲ. ಹಾಗೆಯೇ ಈ ಸರವನ್ನು ವೈಟ್ ಮತ್ತು ಗ್ರೀನ್ ಆಗಿರೋದು ನಾನು ಯೂಸೇ ಮಾಡಿಲ್ಲ ಒಂದ್ಸಲನೂ ಕೂಡ. ನೆಕ್ಸ್ಟು ಇದು ಕೂಡ ಅಷ್ಟೇ, ಒಂದು 2 ಸಲ ಯೂಸ್ ಮಾಡಿದ್ದೀನಿ. ತುಂಬ ಸರಗಳು ಆನ್ಲೈನಿಂದ ಸ್ವಲ್ಪ ಕಡಿಮೆ ಬೆಲೆಗೆಲ್ಲ ನಾವು ತೊಗೊಂಡಿರ್ತೀವಲ್ವ, ಅದು ಒಂದು ಸಲ ಹಾಕಿದಾಗ ಇನ್ನೊಂದು ಸಲ ಹಾಕೋಕ್ಕೆ ಬರಲ್ಲ, ಕಟ್ಟಾಗಿ ಹೋಗಿಬಿಡುತ್ತೆ. ಸೊ ಆ ಥರದ್ದೆಲ್ಲ ಇತ್ತು, ಸುಮಾರು ಅದನ್ನೆಲ್ಲ ಬೆಸಾಕ್ಬಿಟ್ಟಿದ್ದೀನಿ. ನೆಕ್ಸ್ಟು ಸೊ ಇದಾಯಿತು. ನೆಕ್ಸ್ಟು ಈ ಡಬ್ಬದಲ್ಲಿ ಕಾಶ್ವಿದು ಕೃಷ್ಣ ಜನ್ಮಾಷ್ಟಮಿಗೆ ಹಾಕೋಕ್ಕೆ ಇರುತ್ತಲ್ವ ಸರಗಳು, ಅದನ್ನೆಲ್ಲ ಇಟ್ಟಿದ್ದೆ. ಅದರಲ್ಲಿ ಬೇರೆ 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 ನನ್ನ ಥಿಂಗ್ಸ್ಗಳೆಲ್ಲ ನೋಡಿ ಮಿಕ್ಸ್ ಆಗಿದೆ. ಹಾಗಾಗಿ ಇದನ್ನು ಕೂಡ ನಾನು ಕ್ಲೀನ್ ಮಾಡ್ತಾ ಇದ್ದೀನಿ. ಹಾಗೆಯೇ ಕಾಶ್ವಿದು ಕೂಡ ಸುಮಾರು ಡಬ್ಬಗಳೆಲ್ಲ ಇದೆ, ಅದು ಕೂಡ ಕ್ಲೀನ್ ಮಾಡಬೇಕು ಒಂದಿನ ಕೂತ್ಕೊಂಡು. ಅಂದರೆ ಬ್ಯಾಂಗಲ್ಸ್ ಹಾಕಿಡೋದು ಮತ್ತು ಚಿಕ್ಕ ಚಿಕ್ಕ ಮಣಿಸರಗಳೆಲ್ಲ ಬರುತ್ತಲ್ವ, ಸೊ ಅದೆಲ್ಲ ಸುಮಾರಿದೆ, ನಾಮಕರಣಕ್ಕೆ ಬಂದಿದ್ದು ಅದು ಇದು ಎಲ್ಲ. ಸೊ ಅದನ್ನು ಕೂತ್ಕೊಂಡು ಇನ್ನೊಂದಿನ ಕ್ಲೀನ್ ಮಾಡಬೇಕು. ಸೊ ಇದು ಹೇರ್ ಬೆಂಡ್ಗಳು ನೋಡಿ, ಸುಮಾರು ಹೇರ್ ಬೆಂಡ್ಗಳು ಅವಳು ಹಾಕೇ ಇಲ್ಲ, ಜಸ್ಟ್ 2-3 ಇಟ್ಕೊಂಡಿದ್ದೀನಿ ನಾನು ಇವಾಗ, ಅಷ್ಟೇ ಸಾಕು ಅಂತ ಅಂದ್ಬಿಟ್ಟು. ಹಾಗೆಯೇ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೂ ಕೂಡ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್.